ನಮಸ್ತೆ, ನಾನು ಡಾಕ್ಟರ್ ರವಿಪ್ರಸಾದ್ ಹೆಗಡೆ, ಅಸೋಸಿಯೇಟ್ ಪ್ರೊಫೆಸರ್, ಮನೋವಿಜ್ಞಾನ ಮತ್ತು ಮಾನಸ ರೋಗ ವಿಭಾಗ, ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ಮೂಡುಬಿದ್ರೆ. ನಾವು ಮನಸ್ಸಿಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳಿಗೆ ಆಯುರ್ವೇದ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ನೀಡ್ತೇವೆ. ಮನಸ್ಸಿನ ಕಾಯಿಲೆಗಳನ್ನು ತಿಳ್ಕೊಳ್ಳುವ ಮುಂಚೆ ಮನಸ್ಸಂದ್ರೆ ಏನು, ಆಯುರ್ವೇದದಲ್ಲಿ ಮನಸ್ಸಿನ ಬಗ್ಗೆ ಏನು ಹೇಳಿದ್ದಾರೆ ಅಂತ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಮನಸ್ಸು ಒಂದು ಇಂದ್ರಿಯ, ಅದನ್ನು ಉಭಯೇಂದ್ರಿಯ ಅಂತ ಸಹ ಹೇಳ್ತಾರೆ. ಸೊ ಅದರ ಕೆಲಸ ಅಂತ ಹೇಳಿದ್ರೆ ಅದಕ್ಕೆ ಎರಡು ಮುಖ್ಯವಾದ ಕೆಲಸಗಳಿವೆ. ಒಂದು, ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುವಂಥದ್ದು. ಉದಾಹರಣೆಗೆ ನಾನೀಗ ಹೇಳ್ತಿರುವುದನ್ನು ನೀವು ಕೇಳಬೇಕಾದ್ರೆ ನಿಮ್ಮ ಕಿವಿ, ಅದೊಂದು ಶ್ರವಣೇಂದ್ರಿಯ ಅಂತ ಹೇಳ್ತಾರೆ, ಅದರೊಟ್ಟಿಗೆ ನಿಮ್ಮ ಮನಸ್ಸು ಸೇರಿದಾಗ ಮಾತ್ರ ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತದೆ. ಸೊ ಈ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಮನಸ್ಸು. ಹಾಗೂ ಇನ್ನೊಂದು ಮೊದಲ ಕೆಲಸ ಅಂತ ಹೇಳಿದ್ರೆ ಮನಸ್ಸು ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳುವಂಥದ್ದು, ಅಂದರೆ ತಾನು ಮಾಡುವ ಆಲೋಚನೆಗಳನ್ನು ನಿಯಂತ್ರಣ ಮಾಡುವಂಥದ್ದು. ಇವೆರಡು ಕೆಲಸಗಳು ಸರಿಯಾಗಿ ಆಗ್ತಾ ಇದ್ದರೆ ಅದನ್ನು ಮನಸ್ಸು ಆರೋಗ್ಯಪೂರ್ಣವಾಗಿದೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಒಂದೇ ವಾಕ್ಯದಲ್ಲಿ ಹೇಳುವುದಾದ್ರೆ, ನಮಗೆ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇದ್ದರೆ ನಮ್ಮ ಮನಸ್ಸು ಆರೋಗ್ಯಪೂರ್ಣವಾಗಿದೆ ಅಂತ ಅರ್ಥ. ಮುಂದಿನ ವಿಡಿಯೋದಲ್ಲಿ ನಾವು ಮನಸ್ಸಿನ ವಿವಿಧ ಕಾಯಿಲೆಗಳು, ಅದರ ಚಿಕಿತ್ಸೆ ಆಯುರ್ವೇದ ಪದ್ಧತಿಯಲ್ಲಿ ಹೇಗೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ನೋಡುವ. ನಮಸ್ಕಾರ.